ನಮಸ್ಕಾರ ಸ್ನೇಹಿತರೆ, ನೀವು ಡ್ರೀಮ್ ಒನ್ ಲ್ಯಾಬ್ ನ ನೋಡ್ತಾ ಇದ್ದೀರಿ. ಇಲ್ಲಿ ನಾವು ಪ್ರತಿ ವಾರ ಒಂದು ಪುಸ್ತಕದಿಂದ ನಿಮ್ಮ ಜೀವನವನ್ನ ಬದಲಾಯಿಸಬಲ್ಲ ಸೀಕ್ರೆಟ್ ಅನ್ನ ಹೊರತೆಗಿತಾ ಇದ್ದೀವಿ. ಇವತ್ತು ನಾವು ದಿ ಸೀಕ್ರೆಟ್ ನ ಈ ಅದ್ಭುತ ಜರ್ನಿಯ ಕೊನೆಯ ಹಂತದಲ್ಲಿದ್ದೀವಿ. ಇಲ್ಲಿ ನಾವು ಆಕರ್ಷಣೆಯ ನಿಯಮವನ್ನ ನೀವು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಂಡಾಗ ಲೈಫ್ ನಲ್ಲಿ ಹೇಗೆ ಮ್ಯಾಜಿಕ್ ಆಗುತ್ತೆ ಅಂತ ನೋಡ್ತೀವಿ. ಸ್ನೇಹಿತರೆ, ನೆನ್ಪಿಡಿ, ನಿಮ್ಮ ಆಲೋಚನೆಗಳು ಬೀಜಗಳು, ನಿಮ್ಮ ಭಾವನೆಗಳು ಅವುಗಳಿಗೆ ನೀರು, ಹಾಗೆ ನಿಮ್ಮ ನಂಬಿಕೆಗಳು ಅವುಗಳನ್ನ ಬೆಳೆಸೋ ಸೂರ್ಯನ ಬೆಳಕಿದ್ದಂಗೆ. ಈ ಮೂರು ಒಟ್ಟಿಗೆ ಸೇರಿದಾಗ ಮ್ಯಾಜಿಕ್ ಆಗೋಕೆ ಶುರುವಾಗುತ್ತೆ. ಕ್ವೆಶ್ಚನ್ ಏನಂದ್ರೆ, ನಿಮ್ಮ ಲೈಫಲ್ಲಿ ದೊಡ್ಡ ಪವಾಡಕ್ಕೆ ನೀವು ರೆಡಿ ಇದ್ದೀರಾ ಅನ್ನೋದೇ ದೊಡ್ಡ ಕ್ವೆಶ್ಚನ್. ಒಂದೇ ಸಾಲಿನಲ್ಲಿ ದಿ ಸೀಕ್ರೆಟ್ ಅನ್ನ ಡಿಫೈನ್ ಮಾಡಬೇಕು ಅಂದ್ರೆ, ರೋಂಡಾ ಬೈರ್ನವರು ಹೇಳೋ ಹಾಗೆ, ಒಂದ್ಸರಿ ಕೇಳಿ, ನಿಮ್ಗೆ ಈಗಾಗಲೇ ಸಿಕ್ಕಿದೆ ಅಂತ ನಂಬಿ, ಹಾಗೆ ಅದನ್ನ ಪಡೆಯೋಕೆ ನೀವು ಮಾಡಬೇಕಾಗಿರೋದು ಖುಷಿಯಾಗಿರೋದು ಮಾತ್ರ. ನೀವು ಬ್ರಹ್ಮಾಂಡದ ಜೊತೆ ಈ ಫ್ಲೋ ನಲ್ಲಿ ಬಂದಾಗ ನಿಮ್ಮ ಜೀವನ ಸುಲಭವಾಗಿ ಹೋಗುತ್ತೆ. ಅಪಾರ್ಚುನಿಟೀಸ್, ಜನರು ಹಾಗೆ ರಿಸೋರ್ಸಸ್ ನಿಮ್ಮ ಪ್ರಯತ್ನ ಇಲ್ಲದೆ ನಿಮ್ಮ ಕಡೆಗೆ ಬರುತ್ತೆ. ಹಾಗಾದ್ರೆ ಇವನ್ನೆಲ್ಲಾನು ನಿಮ್ ಕಡೆ ಸೆಳೆಯೋ ಮಾಸ್ಟರ್ ಕೀಗಳು ಯಾವ್ಯಾವು? ಬನ್ನಿ ನೋಡೋಣ. ಮಾಸ್ಟರ್ ಫಾರ್ಮುಲಾ 1, ದೈನಂದಿನ ವಿಜುವಲೈಸೇಷನ್ ಆಚರಣೆ, ಡೈಲಿ ವಿಜುವಲೈಸೇಷನ್ ರಿಚುವಲ್. ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ 5 ನಿಮಿಷ ನಿಮ್ಮ ಕನಸುಗಳನ್ನ ಬದುಕ್ತಾ ಇರೋ ಹಾಗೆ ವಿಜುವಲೈಸ್ ಮಾಡಿ. ಅವು ಈಗಾಗಲೇ ನಡೀತಿದೆ ಅಂತ ಫೀಲ್ ಮಾಡಿ. ಸ್ಮೈಲ್, ಸೌಂಡ್, ಟಚ್ ಎಲ್ಲವನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಫಾರ್ಮುಲಾ ನಂಬರ್ 2, ಕೃತಜ್ಞತೆಯ ಪ್ರವಾಹ, ಗ್ರಾಟಿಟ್ಯೂಡ್ ಅವಲಂಚ್. ಪುಸ್ತಕ ಹೇಳೋ ಹಾಗೆ ಕೃತಜ್ಞತೆ ಸಮೃದ್ಧಿಯ ಮೇನ್ ಗೇಟ್. ಪ್ರತಿದಿನ ನೀವು ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರೋ ಆ 10 ನಿಮಿಷಗಳನ್ನ ಬರೀರಿ. ಇದು ನಿಮ್ಮ ವೈಬ್ರೇಷನ್ ನ ತಕ್ಷಣ ಜಾಸ್ತಿ ಮಾಡುತ್ತೆ. ಮಾಸ್ಟರ್ ಕೀ ನಂಬರ್ 3, ಅದು ಆದ ಹಾಗೆ ಆಕ್ಟ್ ಮಾಡಿ. ಆಕ್ಟ್ ಆಸ್ ಇಫ್. ನಿಮ್ಮ ಆಸೆ ಈಗಾಗಲೇ ಕಂಪ್ಲೀಟ್ ಆಗಿದೆ ಅನ್ನೋ ಹಾಗೆ ಆಕ್ಟ್ ಮಾಡಿ. ನೀವು ಸಕ್ಸಸ್ಫುಲ್ ಉದ್ಯಮಿ ಆಗೋಕೆ ಇಷ್ಟಪಟ್ರೆ ಇವತ್ತಿನಿಂದಲೇ ಒಬ್ಬ ಸಕ್ಸಸ್ಫುಲ್ ಉದ್ಯಮಿಯ ಹಾಗೆ ಡ್ರೆಸ್ ಮಾಡಿ, ಮಾತಾಡಿ, ಹಾಗೆ ಯೋಚನೆ ಮಾಡಿ. ನಿಮಗೆ ಓಪ್ರಾ ವಿನ್ಫ್ರೆ ಅವರ ಅದ್ಭುತ ಸ್ಟೋರಿಯನ್ನ ಹೇಳಿದ್ದೆ. ಪ್ರಪಂಚದ ಮೋಸ್ಟ್ ಸಕ್ಸಸ್ಫುಲ್ ಹಾಗೆ ಇನ್ಫ್ಲೂಯೆನ್ಷಿಯಲ್ ಮಹಿಳೆಯರಲ್ಲಿ ಒಬ್ಬರಾದ ಓಪ್ರಾ ತಮ್ಮ ಬಾಲ್ಯದಿಂದಲೇ ತಮ್ಮ ಜೀವನವನ್ನ ವಿಜುವಲೈಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರು ಬಡತನದಲ್ಲಿದ್ದಾಗಲೂ ದೊಡ್ಡ ಸ್ಟೇಜ್ ಮೇಲೆ ಜನರ ಜೊತೆ ಕನೆಕ್ಟ್ ಆಗ್ತಾ ಇರೋದನ್ನ ನೋಡ್ತಿದ್ರು. ಇವತ್ತು ಅವರು ಬಿಲಿಯನಿಯರ್ ಆಗಿದ್ದಾರೆ, ಹಾಗೆ ಲಕ್ಷಾಂತರ ಜನರ ಲೈಫಿಗೆ ಇನ್ಸ್ಪಿರೇಷನ್ ಆಗಿದ್ದಾರೆ. ಹಾಗೆ ಜಿಮ್ ಕ್ಯಾರಿ ಅವರ ಕಥೆಯನ್ನ ನೋಡಿದ್ವಿ. ಸಂಕಷ್ಟದಲ್ಲಿದ್ದ ಆಕ್ಟರ್ ಜಿಮ್ ಕ್ಯಾರಿ ತಮ್ಮ ಹೆಸರಿನಲ್ಲಿ $10 ಲಕ್ಷ ಮೊತ್ತದ ಚೆಕ್ ಅನ್ನ ಬರೋದ ತಮ್ಮ ವ್ಯಾಲೆಟ್ ನಲ್ಲಿ ಇಟ್ಕೊಳ್ತಾ ಇದ್ರು. ಅದರ ಮೇಲೆ ಡೇಟ್ ಅನ್ನ ಹಾಕಿದ್ರು, 1995ರ ಥ್ಯಾಂಕ್ಸ್ ಗಿವಿಂಗ್. ಪ್ರತಿದಿನ ಅವರು ಫಿಲಂಗಳಲ್ಲಿ ಕೆಲಸ ಮಾಡ್ತಾ ಇರೋ ಹಾಗೆ ವಿಜುವಲೈಸ್ ಮಾಡ್ತಾ ಇದ್ರು. 1995ರಲ್ಲಿ ಅವರಿಗೆ ಡಂಬ್ ಅಂಡ್ ಡಂಬರ್ ಮೂವಿಗಾಗಿ $10 ಲಕ್ಷ ಕಾಂಟ್ರಾಕ್ಟ್ ಸಿಗುತ್ತೆ. ಹಾಗಾದ್ರೆ ಇದೆಲ್ಲ ಥಿಯರಿಗಳಿಗೆ ವಿಜ್ಞಾನದ ದೃಷ್ಟಿಕೋನ ಏನು? ಕ್ವಾಂಟಮ್ನ ಸಾಧ್ಯತೆ, ಕ್ವಾಂಟಮ್ ಪಾಸಿಬಿಲಿಟೀಸ್ ಏನು? ಕ್ವಾಂಟಮ್ ಫಿನಿಕ್ಸ್ ಹೇಳೋ ಹಾಗೆ ಅನಂತ ರಿಯಾಲಿಟೀಸ್ ಅಸ್ತಿತ್ವದಲ್ಲಿವೆ. ಹಾಗೆ ನಿಮ್ಮ ಫೋಕಸ್ ಮತ್ತು ವೈಬ್ರೇಷನ್ ನೀವು ಯಾವ ರಿಯಾಲಿಟಿಯನ್ನ ಕೊಲ್ಯಾಪ್ಸ್ ಮಾಡ್ತೀರಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಆಕರ್ಷಕ ನಿಯಮ ಈ ಪ್ರಿನ್ಸಿಪಲ್ ಅನ್ನ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡೋ ಒಂದು ವಿಧಾನ. ಸ್ನೇಹಿತರೆ, ಹಂಗೆ ಯೋಚನೆ ಮಾಡಿ. ಸ್ಟಾರ್ಟಿಂಗ್ ನಲ್ಲಿ ಏನೂ ಇಲ್ಲದ ಓಪ್ರಾ ಹಾಗೆ ಜಿಮ್ ಕ್ಯಾರಿ ಅವರಂತಹ ಜನರು ಆಕರ್ಷಣೀಯ ನಿಯಮದಿಂದ ತಮ್ಮ ಜೀವನವನ್ನ ಬದಲಾಯಿಸ್ಕೋಬಹುದಾದ್ರೆ ನಿಮ್ಮ ಹತ್ತಿರ ಇರೋ ಕನಸುಗಳು ಕಂಪ್ಲೀಟ್ ಆಗಿ ಪಾಸಿಬಲ್. ಸ್ನೇಹಿತರೆ, ಯೋಚನೆ ಮಾಡಿ. ಸ್ಟಾರ್ಟಿಂಗ್ ನಲ್ಲಿ ಏನೂ ಇಲ್ಲದ ಓಪ್ರಾ ಹಾಗೆ ಜಿಮ್ ಕ್ಯಾರಿ ಅವರಂತಹ ಜನರು ಆಕರ್ಷಣೀಯ ನಿಯಮದಿಂದ ತಮ್ಮ ಜೀವನವನ್ನೇ ಬದಲಾಯಿಸ್ಕೋಬಹುದಾದ್ರೆ ನಿಮ್ಮ ಹತ್ತಿರ ಇರೋ ಕನಸುಗಳು ಕಂಪ್ಲೀಟ್ ಆಗಿ ಪಾಸಿಬಲ್ ಇದೆ. ಕಮೆಂಟ್ ನಲ್ಲಿ ಬರೀರಿ, ಈ ವರ್ಷ ನೀವು ಯಾವ ಪವಾಡವನ್ನ ಆಕರ್ಷಿಸ್ತೀರಾ ಅಂತ. ಈ ವರ್ಷ ನೀವು ಯಾವ ಸಕ್ಸಸ್ ಅನ್ನ ಅಟ್ರಾಕ್ಟ್ ಮಾಡ್ತೀರಾ ಅಂತ. ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ಏನನ್ನ ನೋಡಿದ್ವಿ? ಫಸ್ಟ್ ಒನ್, ಆಕರ್ಷಣೆಯ ನಿಯಮದ ನಿಜವಾದ ಮ್ಯಾಜಿಕ್ ನಿರಂತರ ಅಭ್ಯಾಸದಲ್ಲಿದೆ. ವಿಜುವಲೈಸೇಷನ್, ಕೃತಜ್ಞತೆ ಹಾಗೂ ಅದು ಆದ ಹಾಗೆ ಆಕ್ಟ್ ಮಾಡೋದು, ಈ 3 ಮಾಸ್ಟರ್ ಕೀಗಳು. ಹಾಗೆ ಥರ್ಡ್ ಒನ್, ನಿಮ್ಮ ವೈಬ್ರೇಷನ್ನೇ ನಿಮ್ಮ ಹಣೆ ಬರಹವನ್ನ ಬದಲಾಯಿಸುತ್ತೆ. ಅಂಡ್ ಫೈನಲ್ ಆಗಿ, ನಿಮಗೆ ದಿ ಸೀಕ್ರೆಟ್ ನ ಈ ಸರಣಿ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಡ್ರೀಮ್ ಒನ್ ಲ್ಯಾಬ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಪ್ರತಿ ವಾರ ನಾವು ನಿಮಗೆ ಹೊಸ ಪುಸ್ತಕ, ಹೊಸ ದೃಷ್ಟಿಕೋನ ಹಾಗೆ ನಿಮ್ಮ ಜೀವನವನ್ನ ಬದಲಾಯಿಸೋ ಒಂದು ಹೊಸ ಅಪಾರ್ಚುನಿಟಿಯನ್ನ ತರ್ತೇವೆ.
ಸ್ನೇಹಿತರೆ, ಇದು ಕೇವಲ ಒಂದು ಪುಸ್ತಕದ ಎಂಡಿಂಗ್ ಅಲ್ಲ, ಬದಲಾಗಿ ಒಂದು ಹೊಸ ಜರ್ನಿಯ ಸ್ಟಾರ್ಟಿಂಗ್. ಈಗ ದಿ ಸೀಕ್ರೆಟ್ ನಿಮ್ಮ ಕೈಯಲ್ಲಿದೆ. ಈಗ ನಿಮಗ್ ಬಿಟ್ಟಿದ್ದು, ನೀವು ಇದನ್ನ ಓದಿ ಮರ್ತು ಬಿಡ್ತೀರಾ ಅಥವಾ ಇದನ್ನ ಬದುಕಿ ನಿಮ್ಮ ಜೀವನವನ್ನ ಮ್ಯಾಜಿಕ್ ಅನ್ನಾಗಿ ತರ್ತೀರಾ ಅಂತ. ನೆನ್ಪಿಡಿ, 1 ಬುಕ್ 1 ವೀಕ್ 1 ನ್ಯೂ ಪರ್ಸ್ಪೆಕ್ಟಿವ್. ಇದಿಷ್ಟು ಈ ದಿನದ ವಿಡಿಯೋ ಆಗಿತ್ತು. ಹಾಗೆ 7 ಎಪಿಸೋಡ್ಗಳನ್ನ ಮುಗಿಸಿ ದಿ ಸೀಕ್ರೆಟ್ ಪುಸ್ತಕವನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಮುಂದಿನ ಬುಕ್ಕಿಗಾಗಿ, ಮುಂದಿನ ವಿಡಿಯೋಗಾಗಿ ಸ್ಟೇ ಟ್ಯೂನ್ಡ್. ಹ್ಯಾವ್ ಅ ನೈಸ್ ಡೇ. ನಮಸ್ಕಾರ. ನಾನು ಹೋಗಿ ಬರ್ತೀನಿ.